ಫ್ರೆಂಡ್ಸ್, ಇದು ಸರ್ಕ್ನಿ ಸೂಪರ್ ಆಗಿರುತ್ತೆ, ಗೇಟ್ಲಿ ಸೂಪರ್ ಆಗಿರುತ್ತೆ, ರಾಕೆಟ್ ಬಾಜಿ ಇರುತ್ತೆ. ಪಟ್ಟಾಲನೆ 4 ರಿಂದ 5 ಗಟ್ಟಿ ಬಾಜಿ ಹತ್ತ ಮೇಲೆ ನಾವು ರೆಕ್ಕೆ ಹೊಡೆದಿದ್ದು ಹೊಡೆದಂಗೆ ಅಕ್ಕಿ ಮೇಲಾಗೋದು. ಟಾಪ್ ಕ್ಲಾಸ್ ಲೈನಲ್ಲಿ ಮಾಡಿಸಿರೋ ಗಂಡು. ಇದು ನಗಿನ ತಾಮ್ರಲ್ಲಿ ಟಾಪ್ ಕ್ಲಾಸ್ ಲೈನಲ್ಲಿ ಮಾಡಿಸಿರೋ ಗಂಡು. ಪಟ್ಟಾಲಿದು 4:30-5 ಗಂಟೆ ಹಾರ್ತಾ ಇದ್ದಿದ್ದು ಗಂಡು. ಗಟ್ಟಿ ಬಾಜಿ ಹತ್ತ ಮೇಲೆ ರೆಕ್ಕೆ ಹೊಡೆದಿದ್ರಿ. ಇವಾಗ ರೆಕ್ಕೆ ಎಲ್ಲ ಕಿತ್ಕೊಟ್ಟಿದ್ದೀವಿ, ರೆಕ್ಕೆ ಎಲ್ಲ ಫುಲ್ ಬಂದಿದೆ. ಹಕ್ಕಿ ಕ್ವಾಲಿಟೀಸು, ಕಂಡೀಷನ್ನು, ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಫುಲ್ಲು ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಫುಲ್ಲು ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳುತ್ತೆ. ಗುಂಡು ತಲೆ ಬರುತ್ತೆ, ಮೀಡಿಯಮ್ ಸೈಜ್ ಚೊಂಚು ಅಗ್ಲ ಇದೆ, ಚಡಿ ಶೇಪಲ್ಲಿರುತ್ತೆ. ಹೆವಿಯಾಗಿದೆ ಕ್ವಾಲಿಟೀಸು, ತುಂಬ ಒಳ್ಳೆ ನಗಿನ ಅಲ್ಲಿ ಮಾಡಿಸಿರೋ ತಾಮ್ರಲ್ಲಿ ಗಂಡಿದು. ಪಟ್ಟ ಅಲ್ಲಿ ಹೋದ ವರ್ಷ 4 ರಿಂದ 4:15 ಗಂಟೆ ಹಾರಿದ್ದು. ಬಾಜಿ ಬಂದ್ಬಿಟ್ಟು ಗಟ್ಟಿ ಬಾಜಿ 4-5 ಗಟ್ಟಿ ಬಾಜಿ ಮಾಡೋದು. ಅದಾದಮೇಲೆ ರೆಕ್ಕೆ ಹೊಡೆದಿದ್ದು. ಪಲ್ಲ ಎಲ್ಲ ಅವಾಗ ತುಂಬ ಜಾಸ್ತಿ ಹೋಗ್ತಾ ಇರಲಿಲ್ಲ, ಯಾಕಂದರೆ ಎಲ್ಲ ಗ್ರೂಪಲ್ಲಿ ಬಿಡ್ತಾ ಇದ್ದಿದ್ದು ಪಟ್ಟಗಳನ್ನ. ಸಿಂಗಲ್ ಓಡೋನು ಸ್ಟಾರ್ಟ್ ಆಯಿತು. 4-4:15 ಗಂಟೆ ಬಂತು. ಮನೆ ಸುತ್ತಾನೆ ಹಕ್ಕಿ ಆಡ್ಕೊಂಡಿರೋದು. ಇವಾಗ ಇನ್ನೂ ಬಿಟ್ಟಿಲ್ಲ. ಯಾರೇ ಇಸ್ಕೊಂಡ್ರೂ ಆರಾಮಾಗಿ ನೀವು 10 ರಿಂದ 15 ದಿವಸದಲ್ಲಿ ಈ ಅಕ್ಕಿನ ಬಿಡ್ಕೊಳ್ಳೋಕೆ ರೆಡಿ ಮಾಡ್ಕೊಬೋದು. ನಗಿನಲ್ಲಿ ಮಾಡಿಸಿರೋದು ತಾಮ್ರಲ್ಲಿ ಗಂಡು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 3,500 ರೂಪಾಯಿ ಕೊಟ್ಬಿಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕಂಡೀಷನ್ ಕ್ವಾಲಿಟೀಸ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು. ಶೇಪು ಸ್ಟೈಲೇ ನೋಡ್ಬೋದು, ಕ್ಲಾಸ್ 1 ಆಗಿರುತ್ತೆ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ನಗಿನಲ್ಲಿ ತಾಮ್ರ ಗಂಟು ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ, ಟ್ಯೂಬ್ ತಿರಿ, ಉದ್ದ ತಿರಿ, ಕಪ್ಪು ಮಚ್ಚೆಗಳು ನೋಡ್ಬೋದು. ಕಪ್ಪು ಮಚ್ಚೆಗಳು ತಿರಿ ಮೇಲೆ, ಬಾಲದ ಮೇಲೆಲ್ಲ ಇರುತ್ತೆ. ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನು ತುಂಬ ಚೆನ್ನಾಗಿದೆ. ರೆಕ್ಕೆ ಎಲ್ಲ ಫುಲ್ಲು ಬಂದಿದೆ. 2 ಸೈಡು ರೆಕ್ಕೆ ನಾನು ತೋರಿಸ್ತಾ ಇದ್ದೀನಿ, ಫುಲ್ ಬಂದಿದೆ. ಬಿಡ್ಕೊಳ್ಳೋಗೆ ತುಂಬ ಒಳ್ಳೆ ಅಕ್ಕಿ ಆಗುತ್ತೆ. ವೈಬ್ರೇಷನ್ ನೋಡ್ಬೋದು, ಹಿಂಗೆ ಸಿಕ್ಕಾಪಟ್ಟೆ ವೈಬ್ರೇಷನ್ನು ಮಾಡ್ತಾ ಇರುತ್ತೆ. ಬಾಲದು ನೋಡ್ಬೋದು, ಹಿಂಗೆ ಕಪ್ಪು ಮಚ್ಚೆಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಲೆಂತ್ ವೈಸು ಚಡಿ ಶೇಪು, ಅಗ್ಲ ಎದೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಫ್ರೆಂಡ್ಸ್, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಅಗ್ಲ ಕಣ್ಣಿರುತ್ತೆ, ಕಣ್ಣದು ಶೇಪ್ ನೋಡ್ಬೋದು, ಕಣ್ಣು ಆಚೆ ಥರ ಕಾಣಿಸ್ತಾ ಇರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಕಪ್ಪು ಡಾರ್ಕ್ ಆಗಿರುತ್ತೆ, ಹರ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಪಿಂಕಿಶ್ ಅನಾರಿ ಇವಾಗ ಏನು ನಿಮಗೆ ಲೈಟಾಗಿ ಕಾಣಿಸ್ತಾ ಇದೆ, ಅದು ಬಿಸಿಲಿಗೆ ರೆಗ್ಯುಲರಾಗಿ ಹಾಕ್ಕೊಂಬರ್ತಾ ಇರೋದಕ್ಕೆ ಆ ಪಿಂಕಿಶ್ ಅನಾರಿ ಕಾಣಿಸ್ತಾ ಇದೆ. ವೈಬ್ರೇಷನ್, ರೊಟೇಷನ್ ತುಂಬ ಚೆನ್ನಾಗಿರುತ್ತೆ. ಹಾರಿಸ್ಕೊಳ್ಳೋ ಕಣ್ಣು ತುಂಬ ಜಾಸ್ತಿ ಇರುತ್ತೆ. ರಿಂಗ್ ನಂಬರ್ 1100.